La 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 la. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಗೌಡ ಅಡುಗೆ ಅಂಡ್ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾಪಡ್ ಚಾಟ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಇರುವಂತಹ ಕೆಲವು ಪದಾರ್ಥಗಳನ್ನ ಬಳಸ್ಕೊಂಡು ಈ ಪಾಪಡ್ ಚಾಟ್ನ ತುಂಬಾ ಸುಲಭವಾಗಿ ಹಾಗೇನೆ ಕ್ವಿಕ್ ಆಗಿ ಮಾಡಬಹುದಾಗಿದೆ. ಬನ್ನಿ ಇವಾಗ ಪಾಪಡ್ ಚಾಟ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನೇನು ಅಂತ ನೋಡೋಣ. ಮೊದಲಿಗೆ ಪಾಪಡ್ ಚಾಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಹಸಿರು ಮೆಣಸಿನಕಾಯಿ, ಅಚ್ಕಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಾಗೇನೆ ಕುಟ್ಟಿ ಪುಡಿ ಮಾಡಿದಂತ ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ. ಇದು ಆಪ್ಷನ್, ನಿಮಗೆ ಬೇಕು ಅಂತಂದ್ರೆ ನೀವು ಹಾಕೊಳ್ಳಿ. ಹಾಗೇನೆ ಕುಟ್ಟಿ ಪುಡಿ ಮಾಡಿದಂತ ಜೀರಿಗೆ ಪುಡಿ, ಉಪ್ಪು ಮತ್ತು ಅಕ್ಕಿ ಹಪ್ಪಳ, ಹಾಗೇನೆ ಟೊಮೊಟೊ ಸಾಸ್. ಬನ್ನಿ ಇವಾಗ ಪಾಪಡ್ ಚಾಟ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಅಕ್ಕಿ ಹಪ್ಪಳನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಅಕ್ಕಿ ಹಪ್ಪಳ ಇದೆ. ಇದು ತುಂಬಾ ದೊಡ್ಡದಾಗಿ ಅಳ್ಳೋದಿಲ್ಲ. ಎಣ್ಣೆಗೆ ಹಾಕಿದ್ರೆ ಒಂದು ಮೀಡಿಯಂ ಸೈಜ್ಗೆ ಇದು ಅಳ್ಳುತ್ತೆ. ನಾನು ಎಣ್ಣೆನ ಬಿಸಿ ಮಾಡಿಕೊಂಡು ಒಂದೊಂದೇ ಹಪ್ಪಳಗಳನ್ನ ನಾನು ಇಲ್ಲಿ ಕರೆದು ಇಟ್ಕೋತಾ ಇದ್ದೀನಿ. ನೋಡಿ, ಇದೆಲ್ಲದೂ ಕೂಡ ಮೀಡಿಯಂ ಸೈಜಲ್ಲಿ ಇದೆ, ತುಂಬಾ ದೊಡ್ಡ ಸೈಜ್ ಹಪ್ಪಳ ಅಲ್ಲ. ಎಲ್ಲ ಹಪ್ಪಳಗಳನ್ನು ಕೂಡ ಒಂದೊಂದಾಗಿ ಈ ರೀತಿಯಾಗಿ ಕರೆದಾದ ನಂತರ ನಾನು ಇವಾಗ ಪಾಪಡ್ ಚಾಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಹಪ್ಪಳನ ನಾನು ಇಲ್ಲಿ ಮೊದಲು ತಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಒಂದು ಪೀಸ್ ಅಷ್ಟು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಸಣ್ಣ ಕಟ್ ಮಾಡಬೇಕು, ದಪ್ಪ ದಪ್ಪ ಮಾಡಬಾರ್ದು. ಹಾಗೇನೆ ಒಂದು ಚಿಕ್ಕ ಪೀಸ್ ಅಷ್ಟು ಟೊಮೊಟೊನ ಕೂಡ ನಾನು ಇಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅರ್ಧ ಹಸಿರು ಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಜೀರಿಗೆ ಮತ್ತೆ ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಎರಡನ್ನೂ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ. ಯಾವುದು ಕೂಡ ಜಾಸ್ತಿ ಹಾಕ್ಬಾರ್ದು, ಎಲ್ಲದನ್ನು ಕೂಡ ಒಂದು ಚಿಟಿಕೆಯಷ್ಟು ಮಾತ್ರ ಹಾಕಬೇಕು. ಹಾಗೇನೆ ಒಂದು ಸ್ವಲ್ಪ ಟೊಮೊಟೊ ಸಾಸನ್ನ ಕೂಡ ನಾನು ಇಲ್ಲಿ ಸುತ್ತಲೂ ಹಾಕ್ತಾ ಇದ್ದೀನಿ. ಹಾಗೇನೆ ಸಣ್ಣಗೆ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪನ್ನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಗೇನೆ ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲಾನ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಈ ಪಾಪಡ್ ಚಾಟ್ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆದಂತ ಹಾಗೇನೆ ಸ್ಪೈಸಿ ಆದಂತ ಈ ಪಾಪಡ್ ಚಾಟ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಶ್ಚಿತಾ ಗೌಡ ಅಡುಗೆ ಅಂಡ್ ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.